ಬೆಂಗಳೂರು ಬಸ್ಸು ಈ ಸದ್ಗಾಗ್ಲೇ ಬರ್ಬೇಕಿತ್ತು ಕಣವ. ಯಾಕೋ ಈ ಸತ್ತಾದ್ರೂ ಬಂದಿಲ್ವಲ್ಲ. ಯಾವಾಗೋ ಬಂದ್ಬಿಡೋದು ಈ ಸದ್ಗಾಗ್ಲೇನೆ. ಏನೇನ ಲಗೇಜ್ ಪಗೇಜ್ ಹಾಕೊಂಡು ನಿಂತವನು ಏನ್ ಕತ್ತಿಯೋ. ಓನ್ ಹೇಳು. ಏನೋ ಲಗೇಜ್ ಪಗೇಜ್ ಹಾಕೊಂಡು ನಿಂತಿರ್ತಾರೆ, ಹೊಸಿ ಲೇಟ್ ಆಯ್ತದ ಹೇಳು. ಅಲ್ಲ ನಾನೇನು ಹೇಳ್ದೆ ಅಂದ್ರೆ ಫಸ್ಟ್ ಉಷುನ ಹತ್ರ ಮಾತಾಡ್ಬಿಟ್ಟು ಆಮೇಕಿಂದ ಹೋಗ್ಬೋದಿತ್ತೇನೋ ಅವ್ರ ಊರಿಗೆ ಅಂತ. ನಂಗೆ ಉಷಾ ಏನು ಅಂತ ಹೇಳ್ಬಿಟ್ಟು ಸಂದಾಗ ಗೊತ್ತು. ಅವಳು ಏನಿಲ್ಲ ಅಂದ್ರೂ ಅವ್ರ ಅಪ್ಪ ಅಮ್ಮನ ಮಾತು ಕೇಳ್ತಾಳೆ. ಅದಕ್ಕೆ ನಾನು ಹೊಸಿ ಏನೋ ಬಲವಂತ ಮಾಡ್ಬಿಟ್ಟು ಹೊಸಿ ಒಪ್ಪಿಸ್ತೀನಿ. ನೀನು ಅದ್ರ ಬಗ್ಗೆ ಚಿಂತೆಯ ಬಿಟ್ಬಿಡು. ಫಸ್ಟ್ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಮಾತಾಡ್ಸೋಣ. ಅಕಸ್ಮಾತ್ ಅವ್ರ ಅಪ್ಪ ಅಮ್ಮಂಗೆ ಏನಾರ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಬ್ಯಾಡ, ಮುಂದದ ಏನೋ ಒಂದು ವಿಚಾರ ಮಾಡಣಿ. ಮೊದ್ಲು ಅವ್ರ ಅಪ್ಪ ಅಮ್ಮ ಒಪ್ಕೋಬೇಕು ತಾನೆ. ಅವ್ರ ಅಪ್ಪ ಅಮ್ಮ ಹೂ ಅಂದ್ಬಿಟ್ರೆ ಆಮೇಕಿಂದ ಹೆಂಗೋ ಹುಡುಗಿನ ಹೂ ಅನ್ನಿಸ್ಬೋದು. ಹುಡುಗಿ ಹೂ ಅಂದು ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಸಂದಕ್ಕಿರಕ್ಕಿಲ್ಲ ಅಲ್ವಾ. ಅದಕ್ಕೆ ಮನೆ ನೋಡಿದ್ದೆ ನಾನು. ಬಹಳ ಒಳ್ಳೆ ಜನ ನಿಜವಾಗೂ. ಹೋಗಿದ್ನಲ್ಲ ನಾನು. ಅದಕ್ಕೆ ಬಯಸ್ತರು ಶಾನೆ. ಅದೇ ಸಾವುಕಾರ ಮಂದಿ ಅಮೇರಿಕಾದಾಗ ಇದ್ದವರು ಏನೋ ಹೊಸಿ ನೋಡ್ಕೊಂಡು ಮಾತಾಡನಿ, ನಮಗೆ ತಿಳಿದಷ್ಟು ಮಾತಾಡನಿ. ಕೊಡೋದು ಬಿಡೋದು ಅವ್ರು ಬಿಟ್ಟಿದ್ದು ನೋಡು. ಏನೋ ಬದು ಹೆಂಗನ ಮಾಡಿ ಹೊಸಿ ಒಪ್ಪಿಸ್ಬಿಡು. ಈ ಮದುವೆ ಒಂದು ಮಾಡಿಸ್ಕೊಡು ಸಾಕು. ಸರಿನೇ. ನೀನು ನನಗಂತೂ ಭಾಳ ಸಹಾಯನೇ ಮಾಡ್ಬಿಟ್ಟಿದ್ಯಾ, ಇಲ್ಲ ಅಂತ ಅನ್ಬಾರ್ದು ನಾನು. ಆದ್ರೂ ಏನೋ ಒಪ್ಪಿಸ್ಬಿಟ್ರೆ ಇದೊಂದು ಮದುವೆ ಒಂದು ಮಾಡಿಕೊಟ್ಬಿಟ್ರೆ ಹೆಂಗೋ ಮಗಳು ಸಂದಕ್ಕವಳೆ, ಮಗನೂ ಒಬ್ಬ ಸಂದಕ್ಕೆ ಆಗ್ಬಿಟ್ರೆ ನನಗೆ ಅಷ್ಟೇನೇ ಸಾಕು. ನಮ್ಮ ಮನೆಗೇನು ಬೇರೆ ಯಾರನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದ್ರೂ ಯಾರನ್ನ 3 ದಿನ ಉಳ್ಸೋಕ್ಕಿಲ್ಲ ಈ ಮನೆಯಾಳ ಬಡ್ಡಿಗಳು. ಅದೇನೇನೆ ಉಷಾ ಬಂದರೆ ಏನೋ ಅವಳು ತಿಳಿದಿರೋಳು. ನನ್ನ ಮಗ ನನ್ನ ಮಗ ಆದರೂ ಬುದ್ಧಿ ಹೇಳ್ತಾಳಲ್ಲ ಅಂತ ಒಂದು ಆಸೆ. ನೋಡೋಣ ಬಾ, ಈಗ ಹೋಗ್ತೀವಲ್ಲ ವಿಚಾರ ಮಾಡಿ ನೋಡೋಣ. ಅವ್ರ ಅಮ್ಮನ್ನ ಅವ್ರ ಅಪ್ಪನ ಕರ್ಸಿ ಮಾತಾಡಿ ಒಪ್ಸೋಣ. ಸರಿ ಸರಿ ಆಯ್ತು. ಅಲ್ಲೋಡೋಡು ಬಸ್ ಬತ್ತೈತೆ. ಓಹೋ, ಏನಿವತ್ತು ಯಾ ಪಾಟಿ ಬಸ್ ರಸ್ತೈತೆ. ಅಕ್ಕ ಅಕ್ಕ. ಹೋ ಪದ್ದು ಅಕ್ಕ, ಬನ್ನಿ ಬನ್ನಿ ಬನ್ನಿ. ನೀವು ಬನ್ನಿ ಬನ್ನಿ ಕೂತ್ಕೊ ಬನ್ನಿ. ನಾನು ಯಾರು ಅಂತ ಅನ್ಕೊಂಡೆ. ಕೂತ್ಕೊ ಬನ್ನಿ. ಇನ್ನು ಸಡನ್ನಾಗಿ ಬಂದ್ಬಿಟ್ಟಿದ್ದೀರಲ್ಲ, ಒಂದು ಫೋನ್ ಮಾಡಿದ್ರೆ ನಾನೇ ಕಾರ್ ಕಳಿಸ್ಕೊಡ್ತಾ ಇದ್ದೆ. ಇದಕ್ಕೆ ಬಂದ್ಬಿಟ್ಟಿದ್ದೀರಾ. ಇರಿ ಕಾಫಿ ತೊಗೊಂಡು ಬರ್ತೀನಿ. ನಮ್ಮ ಕೆಲಸದವರು ಬಂದಿಲ್ಲ ಬೇರೆ. ಒಂದು ನಿಮಿಷ ಇರಿ, ಬಂದೆ. ಯೋವಿ ಈ ದೊಡ್ಡ ಮನೆಯವರು ನಮ್ಮ ಮನೆ ಕೊಡ್ತಾರ ಅಂತ ಹೇಳ್ಬಿಟ್ಟು. ಅಲ್ಲ ನಾವು ಮನ್ಸು ಮಾಡಿದ್ರೆ ಏನೋ ಮಾಡಿ ಕೊಟ್ಬೋದು ಮನೆಯ, ಹಂಗೇನಿಲ್ಲ. ಆದರೆ ಈ ಪಾಟಿ ದೊಡ್ಡ ಸಾವುಕಾರರು ಅಮೇರಿಕಾದಾಗ ಬೇರೆ ಇದು ಬಂದವರು ನಂಗೆ ಯಾಕೋ ಕೊಡೋಕ್ಕಿಲ್ಲ ಅನ್ನಿಸೋದು. ಪದಿ ಕೇಳ್ಬಿಟ್ಟು ಇಲ್ಲ ಅಂತ ಅನ್ನಿಸ್ಕೊಂಡು ಸುಮ್ಮನೆ ವಾಪಸ್ ಹೊಂಟೋಗ್ಬಿಡ್ಬೇಕು. ಏನು ಕಥೆಯೋ ಗೊತ್ತಿಲ್ಲ. ಒಂಥರ ಮನಸ್ಸಿಗೆ ಖುಷಿನೂ ಆಯ್ತದೆ. ಮನೆ ನೋಡಿ ಎಲ್ಲ ನೋಡಿ ಒಂಥರ ಮನಸ್ಸು ಒಳಗೆ ಬೇಜಾರು ಆಯ್ತದೆ. ಸುಮ್ಮನೆ ವ್ಯತ್ಯಾಸ ಪಡ್ತಾ ಇದ್ದೀನ. ಸುಮ್ಮನೆ ಕೇಳೋದೇ ಬೇಡ, ಸುಮ್ಕಿದ್ಬಿಡೋಣ ಅಂತ ಅನ್ನಿಸ್ತೈತೆ. ನಿನ್ನ ಮಗ ಏನು ಓದವನಿ, ಏನು ಮಾಡ್ಕೊಂಡವನಿ, ಹಂಗೆ ಹಿಂಗೆ ಅಂದ್ಬಿಟ್ರೆ ಸುಮ್ಮನೆ ಮಾನ ಮರೋದಿ ಹೊಂಟೋಗ್ಬಿಡ್ತದಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಕೇಳೋದೇನು ಬೇಡ ಅನ್ನಿಸ್ತದೆ. ಪದಿ ಕೇಳೋಣ, ಸುಮ್ಕಿರು. ಕೇಳೋಣ ಒಂದು ಮಾತು. ಇಲ್ಲ ಅಂತಂದರೆ ಸರಿ ಸುಮ್ಮನೆ ಆಗ್ಬಿಡೋಣ. ಏನೋ ಕೊಡ್ತೀನಿ ಅಂದರೆ ಮುಂದುವರಿಯೋಣ. ಈಗ ಬಂದು ಕೇಳಿದ ತಕ್ಷಣ ನಮ್ಮನೇನು ಸಾಯಿಸ್ಬಿಟ್ಟೇನು ಕಳ್ಸೋಕ್ಕಿಲ್ಲಲ್ಲ. ಅದಕ್ಕೆ ನಾವಿಬ್ಬರೇ ಬಂದಿರೋದು. ಫಸ್ಟು ಕೇಳಿ ತಿಳ್ಕೊಂಡು ಆಮೇಲೆ ಹೋಗಣಿ ಅಂತ ಹೇಳ್ಬಿಟ್ಟು. ಸರಿ ಸರಿ. ಅದು ನಾವಿರೋದು ಇಬ್ಬರೇ ಅಲ್ವಾ, ಅದಕ್ಕೇನೆ ನಾವು ಕೆಲಸದಾಳು ಒಬ್ಬರೇನೆ. ಬೆಳಿಗ್ಗೆ ಬಂದುಬಿಟ್ಟು ಹೊರಟೋಗ್ಬಿಡ್ತಾರೆ. ಅದಕ್ಕೆ ನಾವೇನು ಜಾಸ್ತಿ ಜನ ಇಟ್ಕೊಂಡಿಲ್ಲ. ಪರ್ಮನೆಂಟಾಗಿ ಇರೋರಾದರೆ ಮಾಡ್ತಾನೆ ಇರ್ತಾರೆ. ನಮಗೇನು ಇವ್ರು ಮಾಡಲ್ಲ ಅಷ್ಟೇನೆ. ನಾವೇ ಮಾಡ್ಕೋತೀವಿ. ಕಾಫಿ ಟೀ ಆ ಥರ ಏನಾದರೂ ಬೇಕಾದರೆ ಕುಡಿರಿ, ಕಾಫಿ ಕುಡಿರಿ. ಅಡುಗೆ ಏನಾದರೂ ವ್ಯವಸ್ಥೆ ಮಾಡಿಸ್ತೀನಿ. ಏನಾದರೂ ಸ್ಪೆಷಲ್ಲೇ ತಿನ್ಕೊಂಡು ಹೋಗ್ಬೇಕು ಅಷ್ಟೇನೆ. ನಿಮ್ಮ ಮನೆಗೆ ಬಂದಾಗ ನನ್ನ ಬಿಡ್ದಂಗೆ ಆಟಾಡಿಸ್ಬಿಟ್ಟೆ ಅಲ್ವಾ ಪದ್ದು ಅಕ್ಕ. ನಮ್ಮ ಮನೆಗೆ ಇವಾಗ ನೀವು ಬಂದಿದ್ದೀರಾ ಅಂತಂದಮೇಲೆ ನಾನು ಬಿಡಲ್ಲ. ನಿಮಗೆ ಪೂರ್ತಿ ಎಲ್ಲನೂ ಊಟ ಅಡುಗೆ ತಿಂಡಿ ಎಲ್ಲ ತಿನ್ಕೊಂಡೇ ಹೋಗಬೇಕು. ತಿನ್ಕಡೆ ಹೋಗೋಣ ಬಿಡಿ. ಬಂದಿರೋದೇ ಉಂಟಂತ ಅಲ್ಲಿಂದ ಇಲ್ಗನ ಬೆಂಗಳೂರು ಗಂಟ ಕಾಲ ಹೇಳ್ಕೊಂಡು ಇನ್ನು ತಿಂದೇನೆ ಹೋಗೋಕ್ಕಾಯ್ತದ. ಕುಂತ್ಕೊಳ್ಳಿ, ನೀವು ಮಾತಾಡನಿ. ಕುಡಿರಿ ಕಾಫಿ ಕುಡಿರಿ. ಏನೋ ಹೇಳ್ಬೇಕು ಅಂತ ಕಾಯ್ತಾ ಇದ್ದೀರಾ ಅನ್ಸುತ್ತೆ. ಅದೇ ವಿಷಯನ ಹೆಂಗ್ ಶುರು ಮಾಡಬೇಕು ಅಂತಾನೆ ಗೊತ್ತಾಯ್ತಿಲ್ಲ ನಮ್ಗಂತೂ. ನೀವು ಏನಾರ ಅನ್ಕೋತಿರೋ ಏನೋ ಅಂತ ಅನ್ನಿಸ್ತಾ ಇತ್ತು ಮನ್ಸೊಳಗಡೆ. ನೀನು ಏನಾರ ಅನ್ಕೋಬಿಡ್ತಿರೋ ಏನೋ ಈ ವಿಷಯ ಹೇಳಿದ್ರೆ ಅಂತ. ಆದರೆ ಬೇರೆ ವಿಧಿ ಇಲ್ಲ, ಹೇಳಲೇಬೇಕಲ್ವ ವಿಷಯನ. ಇವರು ಗೊತ್ತಲ್ಲ, ಇವರು ನಮ್ಮೂರು ಸಾವುಕತ್ತಮ್ಮರು. ನಮಸ್ಕಾರ ನಮಸ್ಕಾರ. ಗೊತ್ತು. ಅವತ್ತು ಊರಿಗೆ ಬಂದಾಗ ತೋರಿಸಿದ್ದೆ ಅಲ್ವಾ, ಇವ್ರನ್ನೇನೆ. ಗೊತ್ತು. ಅದೇ ಇವ್ರ ಮಗ ಒಬ್ಬ ಇದ್ದ. ಅವನದೇನು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟು ಯಾಂಡ್ರು ಬಿಟ್ಟು ಹೊಂಟೋಗ್ಬಿಟ್ಲು. ಅತ್ತಾಗೆ ಯಾವನ ಜೊತೆನೋ ಹೊಂಟೋಗ್ಬಿಟ್ಲು. ಮೊದಲು ಹೊಸಿ ಹಂಗೋ ಹಿಂಗೋ ಇದ್ದ. ಈಗ ಭಾಳ ಒಳ್ಳೆಯವನಾಗವನಿ. ಅದೇ ಉಷಾನೇ ಕುಡಿಯೋದೆಲ್ಲ ಬಿಡಿಸಿದ್ಲು, ಅದು ಇದು ಅಂತ ಹೇಳ್ತಿದ್ರಲ್ಲ. ನನ್ನ ಮಗಳು ಯಾವಾಗೂ ಹೇಳ್ತಾನೆ ಇರ್ತಾಳೆ ಬಿಡಿ. ನಾನೇ ಅವಳಿಗೆ ಹೇಳಿದ್ದೆ, ನೀನೊಂದು ಡಾಕ್ಟರು ಪರ್ಫೆಕ್ಟ್ ಅಂತ ಅನ್ನಿಸ್ಕೋಬೇಕು ಅಂದರೆ ಅವ್ಳಿಗೂನ ಸ್ವಲ್ಪ ಚೇಂಜ್ ಮಾಡು ಅಂತ ಹೇಳ್ಬಿಟ್ಟು. ಎಷ್ಟೊಂದು ಚೇಂಜ್ ಮಾಡೋಳಂತೆ. ನನಗೂ ಯಾವಾಗೂ ಹೇಳ್ತಿರ್ತಾಳೆ, ತುಂಬ ಚೇಂಜ್ ಆಗ್ಬಿಟ್ಟವನೇ ಅಮ್ಮ, ಸಾವುಕಾರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ಯಾವಾಗನ ಫೋನ್ ಮಾಡಿ ಒಂದು ಟೈಮ್ ಆದರೂ ಅವ್ರ ವಿಷಯ ಹೇಳ್ತಿರ್ತಾಳೆ. ಗ್ರೇಟ್ ನನ್ನ ಮಗಳು. ಏನೋ ಸ್ವಲ್ಪನಾದರೂ ಚೇಂಜ್ ಮಾಡಿಸ್ಬಿಡ್ಲಲ್ಲ, ಅಷ್ಟೇ ಸಾಕು ನನಗೆ. ಹುಡುಗನ ಬಗ್ಗೆನೇ ವಿಷಯ ಹೊಸಿ ಬ್ಯಾರೆದು. ಏನು ಅನ್ಕೊಳಕ್ ಹೋಗಬೇಡಿ. ನಿಮ್ಮ ಮನ್ಸಾಗ ಏನಾಯ್ತು ಅದನ್ನ ಹೇಳಿ. ನಮ್ದೇನು ಬಲವಂತಾಗಿಲ್ವಂತ ಏನಿಲ್ಲ, ಇರೋದನ್ನ ಇದ್ದಂಗೆ ಹೇಳ್ತಾ ಇದ್ದೀವಿ ಅಷ್ಟೇನೆ. ಕೇಳ್ತೀವಿ ಸುಮ್ಮನೆ. ನಮಗೂ ಗೊತ್ತಾಗಕ್ಕಿಲ್ಲ, ತಿಳುವಳಿಕೆ ಇಲ್ದಿರೋವೇನೇನೆ, ಒಳ್ಳಿನವೇನೇನೆ. ನಾವೂನು
ಆದರೂ ಏನೋ ಬಾಯಾಗೆ ಹಂಗೆ ಅನ್ನೋದು ಅಂತೀವಿ. ನೋಡಿ ನೀವು ಏನು ಹೇಳ್ತಿರೋ ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಅಯ್ಯೋ ಕೇಳಿ, ಅದ್ರಲ್ಲಿ ಏನೈತೆ, ಅವಾಗಿಂದ ಕೇಳ್ತೀನಿ ಕೇಳ್ತೀನಿ ಅಂತ ಸುಮ್ಮನೆ ಇದ್ರಲ್ಲ, ಕೇಳಿ ಪರವಾಗಿಲ್ಲ. ಅದು ವಿಷಯ ಏನು ಅಂತಂದರೆ ಅದೇ ಚಿಕ್ಕ ಸಾವುಕಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ವಲ್ಲ, ಅವನಿವಾಗೆಲ್ಲ ಬದಲಾಗ್ಬಿಟ್ಟವನೆ, ತುಂಬ ಒಳ್ಳೆಯವನಾಗವನೆ. ಅದಕ್ಕೇನೇನೆ ಅದಕ್ಕೆ ಅವನಿಗೆ ಹೆಂಡತಿ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು ಹೊರಟೋಗ್ಬಿಟ್ಲಲ್ಲ, ಅದಕ್ಕೆ ನಾವು ಅವನಿಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಡೈವರ್ಸು ಆಗ್ಬಿಟ್ಟೈತೆ. ಹಾಂ, ಅವಳದೇನು ಸಮಸ್ಯೆ ಇಲ್ಲ ಇವಾಗ. ವೆರಿ ಗುಡ್ ವೆರಿ ಗುಡ್, ಮಾಡಿ. ಒಂದು ಸಮಸ್ಯೆ ಆಗೈತೆ ಅಂತ ಹೇಳಿದ ತಕ್ಷಣನೇ ಸುಮ್ಮನೆ ಇರೋಕ್ಕಾಗುತ್ತಾ? ಇನ್ನೊಂದು ಟ್ರೈ ಮಾಡ್ಬಿಟ್ಟು ಮಾಡಲೇಬೇಕಲ್ವಾ? ಅದನ್ನೇ ಪ್ರಯತ್ನ ಪಡ್ತಾ ಇದ್ವಿ, ಅದೇ ವಿಚಾರ ಮಾತಾಡೋಣ ಅಂತ ಬಂದಿದ್ದು. ಇನ್ನು ಸುತ್ತಿ ಬಳಸಿ ಯಾಕೆ ಮಾತಾಡೋದು? ಎಷ್ಟು ಸುತ್ತಿ ಬಳಸಿ ಮಾತಾಡಿದ್ರೂ ಅಲ್ಲಿಗೆ ಬರ್ಬೇಕು. ಮತ್ತೆ ಅದು ನಿಮ್ಮ ಮಗಳು ಉಷುನ್ನ ಚಿಕ್ಕ ಸಾವುಕಾರಂಗೆ ಕೊಟ್ಟು ಮದುವೆ ಮಾಡ್ತೀರೇನೋ ಕೇಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಏನು, ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದಕ್ಕೆ ಇದೇನು ಅಂತ ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ ತೆಪ್ಪು ತಿಳ್ಕೊಬೇಡಿ, ನಾನೇನು ಮಾಡಲೇಬೇಕು ಅಂತ ಹೇಳ್ತಿಲ್ಲ, ಸುಮ್ಮನೆ ಹಂಗೆ ಕೇಳಿದ್ವಿ ಅಷ್ಟೇ. ಅನ್ಕೊಂಡ್ವಿ ಕೊಡ್ತೀರೇನೋ ಮಾಡ್ತೀರೇನೋ ಅಂತ ಕೇಳಿದೆ. ನಿಮ್ಮ ಮಗಳು ಮದುವೆನೇ ಆಗಲ್ಲ ಅಂತ ಕೂತವಳಲ್ಲ, ಅದಕ್ಕೆ ಹಳ್ಳಿನಾಗ ಆಸ್ಪತ್ರೆ ಬೇರೆ ಕೊಟ್ಟವಳೆ, ಹಳ್ಳಿನಾಗೆ ಇರಬೇಕು ಅಂತ ಆಸೆ ಅಂತ ಬೇರೆ ಅಂತಾಳೆ. ಅದಕ್ಕೆ ಏನಾದ್ರೂ ಕೊಟ್ಬಿಟ್ಟು ಮಾಡ್ತೀರೇನೋ ಅಂತ. ಇಲ್ಲ ಅಂದರೆ ಅವಳಂತೂ ಮದುವೆ ಮಾಡ್ಕೊಳ್ಳೋ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಏನೋ ಇದ್ದೂರಾಗೆ ಮದುವೆ ಮಾಡ್ಕೊಂಡ್ರೆ ಅಲ್ಲೇ ಆಸ್ಪತ್ರೆ ಐತೆ ನೋಡ್ಕೊಂಡು ಹೆಂಗೋ ಮುಂದುವರ್ಕೊಂಡು ಹೋಗ್ತಾಳೆ. ಅವಳಿಗೂ ಜನಸೇವೆ ಅದು ಇದು ಅಂದ್ರೇ ಭಾಳ ಇಷ್ಟ ನೋಡಿ. ಪಾಪ ಅಮೇರಿಕದಾಗೆ ಬೆಳೆದ್ರೂ ಅವಳು ಹಳ್ಳಿನ ಫ್ಯಾನೇ ಇಷ್ಟಪಡ್ತೈತೆ. ಉಷಾ ಇಷ್ಟು ದಿನ ನಮ್ಮ ಮನೆಗೆಲ್ವ ಇರೋದು, ನನಗೆ ಗೊತ್ತಿಲ್ವೇ ಅವಳು ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮ್ಮನ್ನು ಕೇಳ್ತಿರೋದು, ಏನಾದ್ರೂ ನೀವು ಒಪ್ಕೊಂಡ್ರೆ ಮಾಡ್ಬೋದಲ್ಲ. ಅಯ್ಯೋ, ನನ್ನ ಮಗಳು ಮದುವೆ ಆಗಬೇಕು ಅಂತ ನನಗೂ ಆಸೆ ಐತೆ, ಆದರೆ ಅಷ್ಟೊಂದು ಕುಡಿಯೋನ್ಗೆ ಮಾಡೋನ್ಗೆ ಹಾಗೆಲ್ಲ ಕೊಟ್ಬಿಟ್ಟು ನಾನು ಮದುವೆ ಮಾಡಿಬಿಟ್ರೆ ನನ್ನ ಮಗಳು ಜೀವನ ಏನಾಗಲ್ಲ, ನನ್ನ ಮಗಳು ಭವಿಷ್ಯ ಹಾಳಾಗೋಗಲ್ವಾ? ಅವಳು ಮೊದಲೇ ಅಮೇರಿಕಾದಲ್ಲಿ ಓದಿರೋ ಡಾಕ್ಟರು, ಇವ್ರು ನಿಮ್ಮ ಮಗ ನೋಡಿದ್ರೆ ಕುಡಿತಾನೆ ಹಾಗೆ ಹೀಗೆ ಅಂತಾರೆ. ಅದು ಆಗ, ಈಗಲ್ಲ. ಈಗ ನಿಮ್ಮ ಮಗಳನ್ನೇ ತುಂಬ ಬದಲಾಯಿಸ್ಬಿಟ್ಟವಳೆ. ಎಷ್ಟು ಬದಲಾಯಿಸವಳೆ ಅಂತಂದರೆ ಎಷ್ಟು ಒಳ್ಳೆಯವನಾಗವನೆ ಅಂದರೆ ಅಷ್ಟು ಒಳ್ಳೆಯವನಾಗ್ಬಿಟ್ಟವನೆ. ನಾವೇನು ಬಲವಂತ ಮಾಡ್ತಿಲ್ಲ. ನಿಮ್ಮ ಮಗಳೂ ಇನ್ನೂ ನಿಮ್ಮ ಮಗಳು ಹತ್ರನೂ ಈ ವಿಚಾರನ ಮಾತಾಡೂ ಇಲ್ಲ. ಏನಾದರೂ ನೀವು ಅಂತ ಹೇಳಿದ್ರೆ ಬೇಕಾದ್ರೆ ಹೋಗ್ಬಿಟ್ಟು ಮಾತಾಡ್ಕೊಬಿಟ್ಟು ಬರ್ತೀವಿ. ನಿಮ್ಮ ಮಗಳನ್ನೂ ಒಪ್ಪಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನಿಮಗೆ ದೊಡ್ಡವ್ರಿಗೆ ಹೇಳ್ದಿದ್ದು ನಾವೇ ಮುಂದುವರಿಯೋಕ್ಕಾಯ್ತದ? ಮರುವಾದಿರ್ತದೆ ಹೇಳಿ. ಅದಕ್ಕೆ ಏನು ಹೇಳೋಕ್ಕೆ ಹೋಗಿಲ್ಲ ನಾವು. ಏನು ನೀವು ಅಂತಂದರೆ ಮುಂದುವರಿಯೋದು, ಇಲ್ಲ ಅಂದರೆ ಸುಮ್ಮನಾಗೋದು ಬಿಟ್ಬಿಟ್ಟು ಇರೋ ಆಸೆನ ಹೇಳ್ಕೊಂಡ್ವಿ ಅಷ್ಟೇ. ಏನು ಇವ್ರಿಗೇನು ಕಮ್ಮಿ ಇಲ್ಲ, ಬೇಜಾನು ಆಸ್ತಿ ಐತಿ, ಎಷ್ಟೊಂದು ಎಕರೆ ಜಮೀನು ಎಲ್ಲನೂ ಐತೆ. ಇವ್ರ ಮಗನೂ ಇವಾಗ ಬಿಸ್ನೆಸ್ ಎಲ್ಲ ಶುರು ಮಾಡ್ಕೊಂಡವನಿ, ಎಲ್ಲ ಸಂದಕ್ಕೇನೆ ಐತೆ. ಅದಕ್ಕೆ ನಾನು ನೋಡಿ, ದಯಮಾಡಿ ನಿಮ್ಮ ಮಗಳನ್ನ ನನ್ನ ಮಗಳು ನನಗೆ ನೀನು ನೋಡ್ಕೊಬಿಡ್ತೀನಿ. ನಿಮ್ಮ ಮಗಳಿಂದ ನಮ್ಮ ಸಂಸಾರನೂ ಎಲ್ಲ ಸೊರೈತದೆ. ನಿಮ್ಮ ಮಗಳು ಹಳ್ಳಿನಾಗೆ ಇರ್ತಾಳೆ, ರಾಣಿ ಥರ ನೋಡ್ಕೊತೀನಿ. ಒಂದು ಕೆಲಸ ಮಾಡ್ಸೋಕ್ಕಿಲ್ಲ ನಾನಂತೂ, ಕೊಟ್ಟು ಮತ್ತೆ ಯಾವತ್ತೂ ನಾನು ತಪ್ಪಕ್ಕಿಲ್ಲ ನೋಡಿ, ಸಂದಕ್ಕೆ ನೋಡ್ಕೊತೀನಿ. ಬೇಕಾದ್ರೆ ನೀವು ಬಂದು ನಮ್ಮ ಜೊತೆ ಇರ್ಬೋದು. ನೀವು ಬೇರೆ ಯಾರಿಗೋ ಕೊಟ್ಬಿಟ್ಟು ಮದುವೆ ಮಾಡಿದ್ರೆ ನೀವು ಹೆಂಗಿರ್ತೀರೋ ಗೊತ್ತಿಲ್ಲ. ನಮ್ಮ ಮನೆಗಾದರೆ ನೀವು ಬಂದ್ಬಿಟ್ಟು ನಮ್ಮ ಜೊತೆನೇ ಇದ್ಬಿಡಿ, ನಿಮ್ಮ ಮಗಳ ಜೊತೆನೇ ಇದ್ಬಿಡಿ, ಏನು ತೊಂದರೆ ಇಲ್ಲ. ನೋಡಿ ಒಂದು ಕಿತ ಯೋಚನೆ ಮಾಡ್ಬಿಟ್ಟು ನೋಡಿ. ನನ್ನ ಮಗಳಿಗೆ ಒಳ್ಳೆ ಎಜುಕೇಟೆಡ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಭಾಳ ಆಸೆ ನನಗೆ. ಒಳ್ಳೆ ವಿದ್ಯಾವಂತ ಆಗಿರಬೇಕು, ಅವನು ಡಾಕ್ಟರ್ ಆಗಿರಬೇಕು. ಡಾಕ್ಟರ್ನ ಮಾತ್ರ ಅರ್ಥ ಮಾಡೋಕ್ಕೆ ಸಾಧ್ಯ, ಯಾಕಂದರೆ ಅವ್ರ ಕೆಲಸಗಳು ಆ ಥರ ಡಿಫ್ರೆಂಟಾಗಿರ್ತವೆ. ನನಗೆ ಹಳ್ಳಿನಲ್ಲಿ ಈ ಥರ ಕೊಟ್ಟು ಮದುವೆ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ನನ್ನ ಮಗಳ ಹತ್ರನೂ ಎಂದು ನನ್ನ ಮಗಳು ಈ ವಿಚಾರ ಎತ್ತಿಲ್ಲ. ನೀವು ಹೇಳಿಲ್ಲ ನನ್ನ ಮಗಳಿಗೆ ಅಂತ ಹೇಳ್ತಾ ಇದ್ದೀರಾ. ಅದು ಯಾವ ಥರ ನಿಮ್ಗೆ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ನನ್ನ ಗಂಡ ಬರಲಿ, ಅವರು ಬೇಕಾದ್ರೆ ಒಂದ್ಸಲ ಮಾತಾಡಲಿ, ನೋಡೋಣ. ನೋಡಿ ಬಲವಂತ ಇಲ್ಲ, ಮದುವೆನಾಗ ಬಲವಂತ ಮಾಡಬಾರ್ದು ಅಂತ ಗೊತ್ತು. ಯಾಕಂದರೆ ಸುಮ್ಮನೆ ನಿಮಗೂ ಇಷ್ಟ ಇಲ್ದಿರ ಮದುವೆ ಮಾಡಬಾರ್ದಲ್ಲ. ಬರಲಿ, ಆ ಅಣ್ಣಯ್ಯ ಬಂದಮೇಲೆ ಕೇಳ್ಬಿಟ್ಟು ಹೇಳಿ. ಖಂಡಿತ ನಮ್ಮ ಮನೆಯವ್ರು ಬರಲಿ.